ಅದರಲ್ಲಿ ಕಲಾವಿದರಿಗೆ ವಾರ್ನಿಂಗ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ನಮ್ಮ ಜೊತೆ ಪಾದಯಾತ್ರೆಗೆ ಯಾರು ಕೈ ಜೋಡಿಸಿಲ್ಲ, ನೀರಿಗಾಗಿ ನಾವು ಹೋರಾಟ ಮಾಡಿದರೆ ಯಾರು ನಮ್ಗೆ ಸಾಥ್ ನೀಡಿಲ್ಲ. ನೋಡಿ, ಒಂದು ಚಲನಚಿತ್ರರಂಗ ತನ್ನದೇ ಆದಂಥ ಒಂದು ಇದರಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅದು ಹೊಂಟಿರ್ತದೆ. ನೀವು ಅವರು ಹೋರಾಟಕ್ಕೆ ಬರಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಹೋರಾಟಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ. ಕನ್ನಡ ಜಾಗೃತಿ ಇದ್ರ ಸಲುವಾಗಿ ಹೋರಾಟದಲ್ಲಿ ಇನ್ವಾಲ್ವ್ ಆಗಬೇಕು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಜಾರಿ ಆಗಬೇಕಂತ ಹೇಳಿ ಅವರೇ ಲೀಡ್ ತೊಗೊಂಡ್ರು, ಲಕ್ಷಾಂತರ ಜನ ಸೇರಿದರು. ಅದು ಅದರ ಬಗ್ಗೆ ಕನ್ನಡ ಚಲನಚಿತ್ರರಂಗದ ಕಲಾವಿದರು ಅಥವಾ ಉಳಿದ ಏನೇ ಸಿಸ್ಟಮ್ ಇದೆ, ಟೀಮ್ ಇದೆ, ಅವರು ಅದನ್ನು ವಿಚಾರ ಮಾಡಬೇಕು. ಮತ್ತು ಕನ್ನಡ ಪರವಾದಂಥ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗೋದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ಮ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂಥೇಳಿ ದಮ್ ಕೊಟ್ಟು ಅವನು ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದರೆ ಅದನ್ನು ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಈಗ 22ಕ್ಕೆ ಒಂದು ಇದೇನು ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ಏನು ಮರಾಠ MES ಪುಂಡಾಟಿಕೆ ವಿರುದ್ಧ, ಜೊತೆಗೆ ಏನು ಮೇಕೆದಾಟು ಯೋಜನೆ ಬಗ್ಗೆ. ಬಟ್ ಈಗ ಅದೇ ಟೈಮ್ಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಈ ರೀತಿ ನೋಡ್ರಿ, ನಾವೊಂದು ಹೇಳ್ತೀನಿ, ಈ ಬಂದು ಮತ್ತೊಂದು ಪ್ರತಿಭಟನೆ ಶಾಂತವಾಗಿರಬೇಕು. ಯಾವುದೇ ಒಂದು ವಿಚಾರ ಬಗ್ಗೆ ಕಾನೂನು ಯಾರೋ ಕೈಗೆ ತೆಗೆದುಕೊಂಡಾಗ ಅದಕ್ಕೆ ಏನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಶಾಂತದಿಂದ ಏನು ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡಬೇಕು. ಆದರೆ ಬಂದ್ ಅನ್ನುವಂಥದ್ದು ಏನಿದೆ, ಇಟ್ ಈಸ್ ಲಾಸ್ಟ್ ರಿಸೋರ್ಟ್ ಇದು. ಮತ್ತು ಈಗ ಇತ್ತೀಚಿನ ಸುಪ್ರೀಂ ಕೋರ್ಟು ಹೈಕೋರ್ಟಿನ ರೂಲಿಂಗ್ಸ್ ಏನಿದಾವೆ, ಬಂದ್ಗೆ ಯಾರೇ ಪ್ರಚೋದನೆ ಮಾಡಬಾರ್ದು, ಬಂದ್ ಕಾಲ್ ಮಾಡಬಾರ್ದು. ಮತ್ತು ಅದರಿಂದ ಏನಾದರೂ ಬಿಸ್ನೆಸ್ ನಷ್ಟದಾದರೆ ಅದನ್ನ ಅದೇ ಬಂದ್ ಕಾಲ್ ಮಾಡಿದಂಥ ಸಂಘಟನೆಯವರೇ ಬರಾಯಿಸಿಕೊಡ್ಬೇಕು ಅನ್ನುವಂಥದ್ದು ಒಂದು ಸುಪ್ರೀಂ ಕೋರ್ಟ್ ನಿರ್ಧಾರ ಇದೆ. ಇಷ್ಟಾದ ಮೇಲೆ ಬಂದ್ ಕಾಲ್ ಮಾಡ್ತಾರಂತಂದ್ರೆ ನಂಗೆ ಅರ್ಥನೇ ಇಲ್ಲ. ಹೀಗಾಗಿ ಇವತ್ತು ಯಾವುದೋ ಒಂದು ಹೋರಾಟ ಅಂತ ಅಂದಾಗ ಇವತ್ತು ಎಲ್ಲರೂ ಇನ್ವಾಲ್ವ್ ಮಾಡ್ಕೋಬೇಕಲ್ಲ. ನೀವೊಬ್ಬರು ಹೋಗಿ ಏಕಾಂಗಿಯಾಗಿ ಹೋಗಿ 22 ಬಂದು ಅಂತಂದುಬಿಟ್ರೆ ಅದು ಏನು ಅರ್ಥ ಇದೆನಾ? ಎಲ್ಲ ಹೋಟೆಲ್ ಅಸೋಸಿಯೇಷನ್ದವ್ರು ಇನ್ವಾಲ್ವ್ ಮಾಡಿದ್ದಾರೆ, ಚೇಂಬರ್ ಕಾಮರ್ಸ್ ಇನ್ವಾಲ್ವ್ ಮಾಡಿದ್ದಾರೆ, ವ್ಯಾಪಾರ ಸಂಘದವ್ರು ಇನ್ವಾಲ್ವ್ ಮಾಡಿದ್ದಾರೆ, ರಿಕ್ಷಾ ಚಾಲಕನ ಇನ್ವಾಲ್ವ್ ಮಾಡಿದ್ದಾರೆ, ಮತ್ತು ಟ್ಯಾಕ್ಸಿ ಡ್ರೈವರ್ಸ್ನ ಇನ್ವಾಲ್ವ್ ಮಾಡಿದ್ದಾರೆ. ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿರಿ. ನಿಮ್ಗೆ ಬಂದು ಇಂಥ ಇಶ್ಯೂಗೆ ಬಂದು ಕರಿಬೇಕಂದ್ರೆ ಎಲ್ಲರೂ ಸಪೋರ್ಟ್ ಇದ್ದರೆ ಮಾಡಿರಿ, ಯಾವುದೇ ಕಾಸು ಒಳ್ಳೇದಿದ್ದರೆ ಮಾಡಿರಿ. ಆದರೆ ಈ ರೀತಿ ಬಂದು ಕರೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮದು ಡೇ ಟು ಡೇ ಬಿಸ್ನೆಸ್ಸು ಮತ್ತೊಂದಕ್ಕೂ ಹೊಡೆತ ಬೀಳ್ತದೆ. ಜನಸಾಮಾನ್ಯರ ಜೀವನಕ್ಕೆ ಭಾಳ ದೊಡ್ಡ, ಅದರಲ್ಲಿ ಬಡವರು ಅವತ್ತು ಯಾವುದೋ ಬಸ್ ಸಿಗಲಿಲ್ಲ ಅಂತಂದರೆ, ಮತ್ತು ಪರೀಕ್ಷೆ ಕುಂದಿರೋಂಥ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು, ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಇದೆಲ್ಲ ಅರ್ಥ ಮಾಡ್ಕೋ. ಹೋರಾಟಕ್ಕೆ ಕರೆ ಮಾಡುವಂಥವ್ರು ಇದೆಲ್ಲವನ್ನು ಅವಲೋಕನ ಮಾಡಿಕೊಂಡು ಎಲ್ಲರೂ ಬಂದು ಮಾಡೋದಾದರೆ ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡಿರಿ. ಸುಮ್ಮನೆ ಒಂದು ಸಲ ಘೋಷಣೆ ಮಾಡೋದು, ಕನ್ಫ್ಯೂಷನ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಸಾರ್ವಜನಿಕ ರಂಗದಲ್ಲಿ ಭಾಳಷ್ಟು ಗೊಂದಲ ನಿರ್ಮಾಣ ಆಗ್ತದೆ.